ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿ ಅವರ ಎಲಿಮಿನೇಷನ್ ಆಗ್ತದೆ. ಆದ್ರೆ ಅಲ್ಲಿ ಎಲ್ಲರಿಗೂ ಶಾಕಿಂಗ್ ಆದದಂತೂ ನಿಜ. ನಮಗೂ ಕೂಡ ಅದೊಂಥರ ಶಾಕಿಂಗ್ ವಿಷಯನು ಅಂತಾನು ಹೇಳ್ಬೋದು. ಯಾಕಂದ್ರೆ ಸುದ್ದಿ ಅವರ ಮೊದಲ ಎಂಟ್ರಿ ನೋಡ್ತಿರ್ಬೇಕಾದ್ರೆ ಇವರು ತುಂಬಾ ಚಂದ ಮಾತಾಡ್ತಿದ್ರು, ಕೌಂಟರ್ ಕೊಡ್ತಿದ್ರು. ಆದ್ರೆ ನಿನ್ನೆ ಸುದ್ದಿ ಅವರ ಎಲಿಮಿನೇಷನ್ ನೋಡಿ ಎಲ್ಲರಿಗೂ ಶಾಕಿಂಗ್ ಆಗಿದೆ. ಮನೆ ಒಳಗೂ ಅಂತಲ್ಲ, ಹೊರಗೂ ಕೂಡ ತುಂಬಾ ಇದು ಶಾಕಿಂಗ್ ವಿಷಯನೇ ಅಂತ ಹೇಳ್ಬೋದು. ಸುದ್ದಿ ಅವರು ಎಲ್ಲಿ ಎಡವಿದ್ರು ಅಂತ ನೋಡೋದಾದ್ರೆ, ಇವರೊಂದು ತನ್ನ ಗುಂಪಲ್ಲೇ ಸೇರ್ಕೊಂಡಿದ್ರು. ಹಾಗೆ ಅಶ್ವಿನಿ ಮತ್ತೆ ಜಾನ್ವಿ ಅವರ ನಡುವಲ್ಲೇ ಇವರ ಸಂಭಾಷಣೆ ಏನಾಗ್ತಿತ್ತು ಅಥವಾ ಅಲ್ಲೇ ಮಾತಾಡ್ತಿದ್ರು ಅಂತ ನನ್ಗನ್ಸ್ತಿತ್ತು. ಯಾಕಂದ್ರೆ ಸುದ್ದಿ ಅವರು ಇದಕ್ಕಿಂತ ಮುಂಚೆ ಎಲ್ಲರ ಜೊತೆ ಮಿಂಗಲ್ ಆಗ್ತಿದ್ರು. 2 ವಾರ ನೋಡ್ಬೇಕಾದ್ರೆ ಸುದ್ದಿ ಅವರ ಮಾತು ಹೇಗಿತ್ತಂದ್ರೆ ಎಲ್ಲರಿಗೂ ಕೌಂಟರ್ ಕೊಟ್ಕೊಂಡು, ಅಲ್ಲಿ ಅಸುರ ಆಗಿದ್ದಾಗ ಕೂಡ ಅಷ್ಟೇ, ಅಲ್ಲಿ ಸ್ವಲ್ಪ ಡೌನ್ ಆದ್ರೂ ಸುದ್ದಿ ಅವರ ಕೌಂಟರ್ ಏನಿದೆ ಅದು ತುಂಬಾ ಹಿಟ್ ಆಗ್ತಿತ್ತು. ಶನಿವಾರ ಮತ್ತೆ ಆದಿತ್ಯವಾರ ಬಂದ್ರೆ ಸಾಕು, ಅವರ ಕೌಂಟರ್ಗಳೇ ಜಾಸ್ತಿ ಓಡ್ತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಸುದ್ದಿ ಅವರು ತನ್ನ ಗುಂಪೊಳಗನೆ ಇದ್ರು ಅಂತ ನನ್ಗನ್ಸ್ತಿತ್ತು. ಯಾಕಂದ್ರೆ ಇಲ್ಲಿ ಈ ಕಡೆ ಅಶ್ವಿನಿ ಮತ್ತೆ ಜಾನ್ವಿ ಅವರ ನಡುವಲ್ಲಿ ಸೇರ್ಕೊಂಡ್ಬಿಟ್ರೆ ಇವರು ಮನೆಯವ್ರ ವಿಷಯ ಬಿಟ್ರೆ ಬೇರೆ ಏನು ಟಾಸ್ಕ್ ಆಗ್ಲಿ ಅಥವಾ ಬೇರೆ ಚಟುವಟಿಕೆಗಳ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ. ಬರೀ ಬೇರೆಯವ್ರ ಅಂದ್ರೆ ಅಲ್ಲಿ ಮನೆಯವರು ಇರುವವರ ವಿಷಯನೇ ಮಾತಾಡ್ತಿರೋದ್ ಬಿಟ್ರೆ ಬೇರೆ ಏನು ಮಾತಾಡ್ತಿರ್ಲಿಲ್ಲ. ಈ ಕಾರಣಕ್ಕೆ ಸುದ್ದಿ ಅವ್ರು ಏನಾದ್ರು ಎಲಿಮಿನೇಟ್ ಆಗಿರ್ಬೋದು ಅಂತ ಎಲ್ಲರಿಗೂ ಗೊಂದಲ ಇದೆ. ಯಾಕಂದ್ರೆ ಸುದ್ದಿ ಅವರು ಇಲ್ಲಿ ತನಕ ಆಟ ಆಡ್ಕೊಂಡು ಬಂದಿರೋದ್ರಲ್ಲಿ ಫೈನಲಿಸ್ಟ್ ಆಗಿದ್ರು. ಫೈನಲ್ ಅಲ್ಲಿ 3ನೇ ವಾರದಲ್ಲಿ ಏನು ಫೈನಲ್ ಅಂತ ಇತ್ತು, ಅದರಲ್ಲಿ ವಿನ್ ಆಗಿದ್ರು ಹೊರತು ಬೇರೆ ಏನೋ ಅವರ ಆಕ್ಟಿವಿಟಿಯಲ್ಲಿ ಕಾಣಿಸ್ತಿರ್ಲಿಲ್ಲ. ಯಾಕಂದ್ರೆ ಸುದ್ದಿ ಅವರು ತಮ್ಮ ಮಾತು ಏನಿದೆ ಅದನ್ನ ಅಶ್ವಿನಿ ಮತ್ತೆ ಜಾನ್ವಿ ಅವರ ಮಧ್ಯದಲ್ಲೇ ಇಟ್ಕೊಂತಿದ್ರು, ಹೊರಗಡೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಮೊನ್ನೆ ನಡೆದ ಟಾಸ್ಕ್ ಅಲ್ಲೂ ಕೂಡ ಹೌದು, ಸುದ್ದಿ ರಘು ಹಾಗೆ ಧ್ರುವಂತ್ ಅವರ ನಡುವಲ್ಲಿ ಏನೊಂದು ಟಾಸ್ಕ್ ಆಗಿತ್ತು. ಇದ್ರಲ್ಲಿ ಧ್ರುವಂತ್ ಕೂಡ ಬೇಗ ಅಂದ್ರೆ ಆಚೆ ಹೋಗ್ಬಿಟ್ಟು ಟಾಸ್ಕ್ ಇಂದ, ಉಳ್ದದ್ದು ಸುದ್ದಿ ಮತ್ತೆ ರಘು ಮಾತ್ರ. ಆದ್ರೆ ಇಲ್ಲಿ ರಘು ಅವರು ಸುದ್ದಿ ಅವರನ್ನ ಬೇಗನೆ ಆಚೆ ಹಾಕ್ಬಿಟ್ರು. ಟಾಸ್ಕ್ ವಿಷಯ ನೋಡೋದಾದ್ರೆ ಸುದ್ದಿ ಅವರು ಅಷ್ಟು ಸ್ಟ್ರಾಂಗ್ ಇಲ್ಲ. ರೀಸನ್ ಏನ್ ಕೊಡ್ತಾರೆ ಅಂದ್ರೆ ನಂಗೆ ಇಂಜುರಿ ಆಗಿದೆ, ಅದಿದೆ ಇದಿದೆ ಅಂತ. ಆದ್ರೆ ಅವರ ಮಾತಿಂದ ಅವರು ಇನ್ನೂ ಹೆಚ್ಚಾಗಿ ಆಡ್ಬೋದಿತ್ತು, ಆ ಮನೆಯಲ್ಲಿ ಇನ್ನೂ ಅವರು ಕೌಂಟರ್ ಕೊಡ್ತಾ ಮುಂದುವರಿಬೋದಿತ್ತು. ಆದ್ರೆ ಇದು ತುಂಬಾ ಶಾಕಿಂಗ್ ವಿಷಯನೇ. ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅಂತೂ ತುಂಬಾ ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಜೊತೆನೆ ಇದ್ದ ಈ ಸುದ್ದಿ ಈಗ ಇಲ್ಲ, ಅಂದ್ರೆ ಮನೆಯಿಂದ ಹೊರಗೋಗಿದ್ದಾರೆ. ಹಾಗಾಗಿ ಸುದ್ದಿ ಅವ್ರಿಗೋಸ್ಕರ ತುಂಬಾನೇ ಅತ್ತಿದ್ರು. ಹಾಗೆ ರಿಷಾ ಕೂಡ ತುಂಬಾನೇ ಅಳ್ತಿದ್ರು. ಇದ್ರ ಬೆನ್ನಲ್ಲೇ ಸುದೀಪ್ ಅವರು ಸಾಟರ್ಡೆ ಎಪಿಸೋಡ್ ಅಲ್ಲಿ ಏನ್ ಹೇಳಿರ್ತಾರೆ, ಮನೆಯಲ್ಲಿ ಯಾವುದೇ ಮೂಲ ನಿಯಮನ ಬ್ರೇಕ್ ಮಾಡುವಂತಿಲ್ಲ. ಅಶ್ವಿನಿ ಮತ್ತೆ ಜಾನ್ವಿ ಅವರಿಗೆ ಕೂಡ ಇದನ್ನ ಖಡಕ್ ಆಗಿ ಹೇಳಿರ್ತಾರೆ. ಆದ್ರೂ ಅಶ್ವಿನಿ ಮತ್ತೆ ಜಾನ್ವಿ ಇದನ್ನ ಬೇಕಂತಾನೆ ಮಾಡಿದ್ರು. ಏನಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಾರು ಕೂಡ ಪಿಸು ಧ್ವನಿಯಲ್ಲಿ ಮಾತಾಡಬಾರ್ದು. ಆದ್ರೆ ಅಶ್ವಿನಿ ಮತ್ತೆ ಜಾನ್ವಿ ನಿನ್ನೆ ಕೂಡ ಅದನ್ನೇ ಮಾಡಿದ್ರು. ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ಅದನ್ನೇ ಕೂಡ ಮಾಡಿದ್ರು. ಯಾಕೆ ಈ ವಿಷಯ ಇವರಿಗೆ ಇನ್ನೂ ತಲೆಗೆ ಹೋಗಿಲ್ಲ? ಸುದೀಪ್ ಅವರು ಅಷ್ಟು ಹೇಳಿದ್ರು, ಅಷ್ಟು ಅರ್ಧ ಗಂಟೆ ಕೂಡ ಇವರಿಗೆ ಕ್ಲಾಸ್ ತಗೊಂಡ್ರು. ಆದ್ರೂ ಈ ವಿಷಯ ಯಾಕೆ ಇವರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ? ಬೇಕಂತ ಮನೆ ರೂಲ್ಸ್ ಬ್ರೇಕ್ ಮಾಡ್ತಿದಾರಾ? ಇದೆಲ್ಲ ನೋಡೋದಾದ್ರೆ ನಿನ್ನೆ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ ರೀತಿ ನೋಡಿದ್ರೆ ಇವರಿಗೆ ಈ ನಿನ್ನೆ ಎಪಿಸೋಡ್ ಅಲ್ಲಿ ಏನಾಗಿತ್ತು, ಇದು ಇವರಿಗೆ ಅರ್ಥ ಆಗಿರ್ಬೇಕಿತ್ತು. ಆದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅದು ಬಿಗ್ ಬಾಸ್ ಹೇಳುವಾಗ ಕೂಡ ಸೀರಿಯಸ್ ಆಗಿರ್ಲಿಲ್ಲ, ನಗಾಡ್ತಾನೆ ಎಲ್ಲ ಇದ್ ಮಾಡಿದ್ರು. ನೀವು ಡೈರೆಕ್ಟ್ ನಾಮಿನೇಷನ್ ಆಗ್ತಿದ್ದೀರಾ ಅಂದಾಗ್ಲೂ ಕೂಡ ಅವರು ಏನು ರಿಯಾಕ್ಟ್ ಮಾಡದೆ ಸುಮ್ನೆ ತಮಾಷೆಯಾಗಿ ತಗೊಂಡ್ಬಿಟ್ರು. ಇನ್ನು ಮತ್ತೆ ನೋಡಿದ್ರೆ ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಅಂತಾನು ಹೇಳ್ತಿದ್ರು. ಆದ್ರೆ ಬಿಗ್ ಬಾಸ್ ಹೇಳುವಾಗ ಯಾಕಷ್ಟು ಸೀರಿಯಸ್ ಆಗ್ಲಿಲ್ಲ, ಇದು ಬೇಕಂತಾನೆ ಮಾಡ್ತಿರೋ ರೀತಿ ಕಾಣಿಸ್ತಿತ್ತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆ ಸ್ಯಾಟರ್ಡೆ ಗಿಲ್ಲಿ ಮತ್ತೆ ರಕ್ಷಿತನ್ಗೆ ಏನ್ ಕ್ಲಾಸ್ ತಗೊಂಡಿದ್ರು ಸುದೀಪ್ ಸರ್, ಆ ವಿಷಯವಾಗಿ ನಿನ್ನೆ ಕೂಡ ಒಂದಷ್ಟು ಡಿಸ್ಕಷನ್ ಆಗ್ತಾ ಇತ್ತು. ಆದ್ರೂ ಗಿಲ್ಲಿ ಅವರು ತನ್ನ ವಂಶದ್ ಕುಡಿ ಅಂತಾನೆ ರಕ್ಷಿತಾ ಅವರಿಗೆ ಕರಿತಾ ಇದ್ರು. ಇಲ್ಲಿ ಇವರಿಬ್ಬರ ಈ ಒಂದು ಕಾಂಬಿನೇಷನ್ ಏನಿದೆ ಅದು ಹೊರಗಡೆ ತುಂಬಾ ಹಿಟ್ ಆಗ್ತಿದೆ. ಒಳಗಡೆ ಮೊನ್ನೆ ಸುದೀಪ್ ಅವರು ಮಾತಾಡಿದ ವಿಷಯ ನೋಡಿದ್ರೆ ಹೊರಗಡೆ ಸುದೀಪ್ ಅವ್ರ ಬಗ್ಗೆನೂ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಎಲ್ಲ ಬರ್ತಿದೆ. ಯಾಕಂದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಮಾಡಿದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಸುದೀಪ್ ಅವ್ರು ಹೇಳಿದ್ರಲ್ಲಿ ಒಂದು ಮಾತಿದೆ. ಯಾಕಂದ್ರೆ ಗುಂಪು ಅಂತ ಬಂದಾಗ ರಕ್ಷಿತಾ ಮತ್ತೆ ಗಿಲ್ಲಿ ಅಂತ ಬೇರೆ ಬೇರೆ ಟೀಮ್ ಅಲ್ಲಿ ಇರ್ತಾರೆ. ಸೊ ರಕ್ಷಿತಾ ಇನ್ನೊಂದು ಟೀಮ್ಗೆ ಹೋಗಿ ತನ್ನ ವಿಷಯ ಏನಿದ್ರು ಅಲ್ವಾ ಅಥವಾ ಸೀಕ್ರೆಟ್ ಏನಾಗಿದ್ರು ಅದನ್ನ ಶೇರ್ ಮಾಡೋ ಹಾಗಿಲ್ಲ. ಆದ್ರೆ ಗಿಲ್ಲಿ ಅವರು ಕೂಡ ಅದೇ ರೀತಿ ಮಾಡೋದ್ರಿಂದ ಇದು ಬಿಗ್ ಬಾಸ್ ಮನೆಯ ನಿಯಮನೂ ಅಲ್ಲಿ ಉಲ್ಲಂಘನೆ ಆಗ್ತಿದೆ. ಹಾಗೆ ಹೊರಗಡೆ ಜನ ನೋಡೋ ರೀತಿನೂ ತಪ್ಪಾಗ್ತಿದೆ. ಯಾಕಂದ್ರೆ ಒಂದು ಟಾಸ್ಕ್ ಅಂತ ಒಂದು ಟೀಮ್ ಅಂತ ಬಂದಾಗ ಆ ಟೀಮ್ ಬಿಟ್ಟು ಇನ್ನೊಂದು ಟೀಮ್ಗೆ ಹೋಗಿ ತನ್ನ ಸೀಕ್ರೆಟ್, ಆ ಟೀಮ್ ಸೀಕ್ರೆಟ್ಸ್ ಅಥವಾ ಏನಿದೆ ಅದನ್ನ ಶೇರ್ ಮಾಡೋದು ತಪ್ಪು. ಹಾಗೆ ಇನ್ನು ಸಾಟರ್ಡೆ ಎಪಿಸೋಡ್ ಅಲ್ಲಿ ರಿಷಾ ಅವ್ರಿಗೂ ತುಂಬಾ ಖಡಕ್ ಆಗಿ ಕ್ಲಾಸ್ ತಗೊಂಡಿರ್ತಾರೆ. ಯಾಕಂದ್ರೆ ಒಂದು ಹುಡ್ಗನ ವಿಷಯ ಹೇಳ್ಬೇಕಾದ್ರೆ ಅಥವಾ ಒಂದು ಹುಡ್ಗನ ಹೆಸರು ಹೇಳ್ಬೇಕಾದ್ರೆ ಜಾಸ್ತಿ
ಬಲವಂತ ಮಾಡೋದು ಆಗಿರ್ಬೋದು, ಅಥವಾ ಅಸಹ್ಯವಾಗಿ ಒಂದು ಮುಖ ಭಾವನೆಯನ್ನ ತೋರಿಸೋದು, ಇದು ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಹುಡುಗರಿಗೂ ಕೂಡ ಒಂದು ಮರ್ಯಾದೆ ಇರುತ್ತೆ. ಬರೀ ಹುಡುಗಿರ್ಗೆ ನಾವಲ್ಲಿ ರೆಸ್ಪೆಕ್ಟ್ ಕೊಡೋದಿಲ್ಲ, ಹುಡುಗರಿಗೂ ಕೂಡ ಒಂದು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ. ಆ ವಿಷಯವಾಗೂ ಕೂಡ ರಿಷಾ ಅವರು ಮಾತಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ನೋಡೋದಾದ್ರೆ ಟಾಸ್ಕ್ ಏನು ಇರ್ಲಿಲ್ಲ, ಆದ್ರೆ ಒಂದು ಚಟುವಟಿಕೆಯನ್ನ ನೀಡ್ತಾರೆ. ದಿನಸಿ ಸಾಮಗ್ರಿ ಏನಾದ್ರು ಬೇಕಿದ್ರೆ ಬಿಗ್ ಬಾಸ್ ಒಂದು ಹೇಳೋ ವಾಕ್ಯದ ಪ್ರಕಾರ ಆ ಮನೆಯಲ್ಲಿ ಯಾರು ಆ ವಾಕ್ಯಕ್ಕೆ ಸರಿಯಾಗಿ ಹೊಂದ್ತಾರೆ ಅವರ ಹೆಸರನ್ನ ಬಹುಮತದಿಂದ ಆಯ್ಕೆ ಮಾಡ್ಬೇಕು. ಯಾರ ಬಹುಮತ ಹೆಸರು ಒಬ್ರಿಗಿರುತ್ತೋ ಅವರು ಅಲ್ಲಿಂದ ಆ ಹೆಸರಿಗೆ ಸೂಟೇಬಲ್, ಆಮೇಲೆ ಬಿಗ್ ಬಾಸ್ ಕೊಡುವಂತ ಟಾಸ್ಕ್ ಅನ್ನ ಅವರು ಮಾಡ್ಬೇಕಾಗಿರುತ್ತೆ. ಹಾಗೆ ನಿನ್ನೆ ಒಂದು ಬಿಗ್ ಬಾಸ್ ಹೇಳಿರ್ತಾರೆ, ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ, ಕೆಲಸ ಮಾಡೋ ತಿಮ್ಮ ಆಗೋದಿಲ್ಲ ಅಂತ ಒಂದು ಏನೋ ಸ್ಟೇಟ್ಮೆಂಟ್ ಬಿಡ್ತಾರೆ. ಇದಕ್ಕೆ ಕಾರಣ ಯಾರು ಸೂಟ್ ಆಗ್ತಾರೆ ಅಂತ ನೋಡೋದಾದ್ರೆ ಅಲ್ಲಿ ಎಲ್ಲರೂ ಗಿಲ್ಲಿಯನ್ನ ಹೆಸರು ತಗೊಳ್ತಾರೆ. ಗಿಲ್ಲಿ ಯಾಕಂದ್ರೆ ಮೈಗಳ್ಳ, ಹಾಗೆ ಅವನು ಏನೋ ಸೋಂಬೇರಿ ತರ ಮಾಡ್ತಿರ್ತಾನೆ ಕೆಲಸ ಮಾಡ್ಬೇಕಾದ್ರೆ, ಅಥವಾ ಏನೋ ಒಂದು ಕೆಲಸ ಕೊಟ್ರು ಅದನ್ನ ಸರಿಯಾಗಿ ಮಾಡಲ್ಲ. ಈ ತರ ಒಂದು ವಾದಗಳಲ್ಲಿ ನಡೀತಾ ಇರುತ್ತೆ. ಗಿಲ್ಲಿಯವರು ಅದನ್ನ ಒಪ್ಪಿಕೊಳ್ತಾರೆ ಕೂಡ. ಹಾಗೆ ಇನ್ನೊಂದ್ ಕಡೆ ನೋಡೋದಾದ್ರೆ ಗಿಲ್ಲಿಯವರು ಅಶ್ವಿನಿ ಅವ್ರನ್ನ ಹೆಸರು ತಗೊಳ್ತಾರೆ. ಯಾಕಂದ್ರೆ ಅಶ್ವಿನಿ ಅವರು ಎಲ್ಲೂ ನಾನು ಕೆಲಸ ಮಾಡಿರೋದು ನೋಡಿಲ್ಲ, ಬರೀ ವಾಶ್ರೂಮ್ ಮತ್ತೆ ಅಲ್ಲಿ ಏನಿದೆ ಬೆಡ್ರೂಮ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಹೊರತು ಬೇರೆ ಎಲ್ಲೂ ನಾನು ಅವ್ರನ್ನ ನೋಡಿಲ್ಲ. ಹಾಗಾಗಿ ಗಿಲ್ಲಿ ಅವರು ಅಶ್ವಿನಿ ಅವ್ರನ್ನ ಹೆಸರನ್ನ ಕೂಡ ತಗೊಳ್ತಾರೆ. ಹಾಗೆ ಇಲ್ಲಿ ಬಹುಮತದ ಆಯ್ಕೆ ಇದ್ದದ್ದು ಗಿಲ್ಲಿ ಅವರಿಗೆ. ಹಾಗಾಗಿ ಬಿಗ್ ಬಾಸ್ ಗಿಲ್ಲಿ ಅವರಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಏನಪ್ಪಾ ಅಂದ್ರೆ ಮನೆಯಲ್ಲಿ ಗುಲಾಮ ಆಗಿರ್ಬೇಕು. ಪ್ರತಿಯೊಬ್ಬರ ವೈಯಕ್ತಿಕ ಕೆಲಸಗಳು ಏನಿರುತ್ತೆ, ಯಾರೊಬ್ರು ಈಗ ಧನುಷ್ ಅವ್ರು ಏನೋ ವೈಯಕ್ತಿಕ ಕೆಲಸ ಹೇಳಿದ್ರೆ ಅದನ್ನ ಮಾಡ್ಬೇಕಾಗಿರುತ್ತೆ, ರಿಷಾ ಅವ್ರು ಹೇಳಿದ್ರು ಅದನ್ನ ಮಾಡ್ಬೇಕಾಗಿರುತ್ತೆ. ಸೊ ಈ ತರ ಎಲ್ಲ ನಡೆದಾಗ ಗಿಲ್ಲಿ ಅವರು ಗುಲಾಮ್ ಆಗಿರ್ತಾರೆ ಅಲ್ಲಿ. ಹಾಗಾಗಿ ಗುಲಾಮ್ ಆದ ಗಿಲ್ಲಿಗೆ ಮನೆಯವರೆಲ್ಲರೂ ತುಂಬಾ ಟಾಸ್ಕ್ ಕೊಡ್ತಿರ್ತಾರೆ. ಅಶ್ವಿನಿ ಅವರಂತೂ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಅನ್ಸ್ತು. ಯಾಕಂದ್ರೆ ಅವರು ಕೂತಲ್ಲಿ ಎದ್ದಲ್ಲಿ ಇದು ಕ್ಲೀನ್ ಮಾಡು ಅದು ಕ್ಲೀನ್ ಮಾಡು ಆ ತರ ವಿಷಯನೇ ಅವರು ಹೇಳ್ತಿದ್ರೆ ಹೊರತು ಬೇರೆ ಚಟುವಟಿಕೆಗೋಸ್ಕರ ಅವರು ಏನು ಹೇಳ್ತಾ ಇರ್ಲಿಲ್ಲ. ಹಾಗಾಗಿ ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಅವ್ರಿಗೂ ಒಂದ್ ಸಣ್ಣ ಕ್ಲಾಶ್ ಕೂಡ ಆಗುತ್ತೆ ಅಲ್ಲಿ. ಇನ್ನು ನೋಡೋದಾದ್ರೆ ಅಶ್ವಿನಿ ಅವ್ರನ್ನ ಕೂಡ ಈ ಚಟುವಟಿಕೆಯಲ್ಲಿ ಒಂದು ಭಾಗವಾಗಿ ತಗೊಳ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಅಂತ ಹೇಳ್ತಾರೆ, ಮನೆಯ ರೂಲ್ಸ್ ಅನ್ನ ಯಾರು ಹೆಚ್ಚಾಗಿ ಬ್ರೇಕ್ ಮಾಡ್ತಾರೆ ಅವರ ಹೆಸರು ತಕೊಳ್ಬೇಕು ಅಂತ ಇನ್ನೊಂದು ಚಟುವಟಿಕೆ ಅದು. ಅಲ್ಲಿ ಅಶ್ವಿನಿ ಅವ್ರನ್ನ ಹೆಸರನ್ನ ಕೂಡ ತಕೊಳ್ತಾರೆ. ಅಶ್ವಿನಿ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರ ಹೆಸರನ್ನು ಕೂಡ ಅವರೇ ಒಪ್ಪಿಕೊಳ್ತಾರೆ. ಯಾಕಂದ್ರೆ ಮನೆಯಲ್ಲಿ ತುಂಬಾ ರೂಲ್ಸ್ ಬ್ರೇಕ್ ಮಾಡೋದು ನಾನೇ, ಈಗಷ್ಟೇ ಒಂದು ರೂಲ್ಸ್ ಬ್ರೇಕ್ ಆಯ್ತು ಪಿಸುಧ್ವನಿಯಲ್ಲಿ ಮಾತಾಡಿದ್ದು, ಇದೆಲ್ಲ ರೂಲ್ಸ್ ಬ್ರೇಕ್ ಮಾಡಿದ್ ನಾನೇ, ಹಾಗಾಗಿ ನಾನೇ ಒಪ್ಕೊಳ್ತೀನಿ ಅಂತ ಕೂಡ ಹೇಳ್ತಾರೆ. ಇನ್ನು ಇಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಅಶ್ವಿನಿ ಅವರಿಗೆ ಏನ್ ಕೊಡ್ತಾರೆ ಅಂದ್ರೆ ಮನೆಯವರ ಹತ್ರ ಹೋಗಿ ಅಂದ್ರೆ ವೈಯಕ್ತಿಕವಾಗಿ ಹೋಗಿ ಎಲ್ಲರ ಹತ್ರನೂ ಕೂಡ ಕ್ಷಮೆ ಕೇಳಬೇಕು. ಹಾಗೆ ಎಲ್ಲರ ಏನ್ ಹೇಳ್ತಾರೆ ಬಸ್ಕಿ ಹೊಡೆದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಶ್ವಿನಿ ಅವರು ಎಲ್ಲರ ಹತ್ರ ಹೋಗಿ ಬಸ್ಕಿ ಹೊಡೆದು ಕ್ಷಮೆಯನ್ನ ಕೇಳ್ತಾರೆ. ಇಲ್ಲಿ ಕೊನೆಯದಾಗಿ ಗಿಲ್ಲಿ ಹತ್ರ ಬರ್ಬೇಕಾದ್ರೆ ಗಿಲ್ಲಿ ಅವ್ರ ಹತ್ರ ಕ್ಷಮೆ ಕೇಳ್ಬೇಕಾದ್ರೆ ಗಿಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ. ಇದು ಅಶ್ವಿನಿ ಅವರ ಈಗೋ ಹರ್ಟ್ ಆಗ್ತದೆ, ಅಶ್ವಿನಿ ಅವ್ರಿಗೆ ಈಗೋ ಹರ್ಟ್ ಆಗ್ತದೆ. ಇದನ್ನ ಸ್ವಲ್ಪ ಹೊತ್ತಲ್ಲೇ ವಾದ ಮಾಡಿ ಕಾಲ್ ಮೇಲಿಂದ ಕಾಲ್ ತೆಗಿ, ಇಲ್ಲದ್ರೆ ನಾನು ಕ್ಷಮೆ ಕೇಳಲ್ಲ ಅನ್ನೋ ಒಂದು ಮಾತು ಕೂಡ ಬರುತ್ತೆ. ಆದ್ರೆ ಗಿಲ್ಲಿ ಅವರು ಎಷ್ಟೇ ಹೇಳಿದ್ರು ಕೇಳೋದಿಲ್ಲ. ನಾನು ಹೇಗಾದ್ರೂ ಬೇಕಾದ್ರೂ ಕುತ್ಕೊಳ್ತೀನಿ, ನೀವು ಬಂದು ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಬಿಗ್ ಬಾಸ್ ಏನು ಆತರ ಹೇಳಿಲ್ಲ ಕುತ್ಕೊಳ್ಬಾರ್ದು ನಿನ್ಕೊಳ್ಬಾರ್ದು ಅಂತ, ಸೊ ನೀವು ನನ್ನ ಹತ್ರ ಕ್ಷಮೆ ಕೇಳ್ಬೇಕು ಅಂತ. ಆದ್ರೂ ಎಷ್ಟು ಹೇಳಿದ್ರು ಆ ವಾದಕ್ಕೆ ಒಂದು ಕೊನೆನೇ ಇರ್ಲಿಲ್ಲ. ಬದಲಾಗಿ ಗಿಲ್ಲಿ ಅವರು ಕೂಡ ಆಯ್ತು ಅಂತ ಹೇಳಿ ನಿಂತ್ಕೊಂಡು ಕ್ಷಮಿಸ್ತಾರೆ. ಇನ್ನು ಈ ಕಡೆ ಮೊದ್ಲೇನ್ ಟಾಸ್ಕ್ ಕೊಟ್ಟಿದ್ರು ಅಲ್ಲಿ ನೋಡೋದಾದ್ರೆ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಟಾಸ್ಕ್ ಕೊಡ್ಬೇಕಾದ್ರು ಕೂಡ ಅಶ್ವಿನಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡೆ ಕೂತಿರ್ತಾರೆ. ಅಲ್ಲಿ ಯಾಕೆ ಈ ವಾದ ಬರ್ಲಿಲ್ಲ? ಅಲ್ಲಿ ಕೂಡ ಅವ್ರು ಮಾಡಿದ್ದು ಈ ತರನೇ ಅಲ್ವಾ, ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಾರ್ದು ಅಂತ ಹೇಳೋದು ಇವರಿಗೂ ಅನ್ವಯವಾಗುತ್ತಲ್ಲ. ಟಾಸ್ಕ್ ಒಬ್ರ ಹತ್ರ ಹೇಳ್ಬೇಕಾದ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದು ಈಗ ಗಿಲ್ಲಿ ಅವ್ರಿಗೆ ಇದೇ ರೀತಿ ಹೇಳ್ಬೇಕಾದ್ರೆ ಅವ್ರಿಗೂ ಅದು ಅನ್ವಯ ಆಗುತ್ತಲ್ಲ. ಈ ವಿಷಯದ ಬಗ್ಗೆ ಏನಾದ್ರು ಶನಿವಾರ ಏನಾದ್ರು ಸುದೀಪ್ ಸರ್ ಮಾತಾಡ್ತಾರ? ಹಾಗೆ ಮೇನ್ ಆಗಿ ಮೂಲ ನಿಯಮ ಉಲ್ಲಂಘನೆ ಆಗಿದೆ. ಜಾನ್ವಿ ಮತ್ತೆ ಅಶ್ವಿನಿ ಅವರು ರೂಲ್ಸ್ ಅನ್ನ ಬ್ರೇಕ್ ಮಾಡಿರ್ತಾರೆ. ಇದು ಸುದೀಪ್ ಅವ್ರು ಹೇಳಿದ್ದಷ್ಟೇ, ಆ ದಿನನೇ ಅವರು ಆ ರೂಲ್ಸ್ ಅನ್ನ ಮತ್ತೆ ಬ್ರೇಕ್ ಮಾಡ್ತಾರೆ. ಸೊ ಈ ವಿಷಯವಾಗಿ ಸುದೀಪ್ ಅವರು ಅಶ್ವಿನಿ ಮತ್ತೆ ಜಾನ್ವಿಗೆ ಏನಾದ್ರು ಹೇಳ್ತಾರ ಅಂತ ನೋಡ್ಬೇಕು. ಇನ್ನು ಇವತ್ತಿನ ಪ್ರೊಮೋ ನೋಡೋದಾದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ನಡುವೆ ಸಾಕಷ್ಟು ಜಗಳಗಳಾಗ್ತವೆ. ನೀನು ತಾನು ಹೋಗು ಬಾರು ಈ ತರ ಒಂದು ಏಕವಚನ ಮಾತುಗಳು ಸೃಷ್ಟಿಯಾಗುತ್ತೆ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಇದರಲ್ಲಿ ಉಸ್ತುವಾರಿಯಾಗಿ ಗಿಲ್ಲಿ ಮತ್ತೆ ಅಶ್ವಿನಿ ಇರ್ತಾರೆ. ಹಾಗಾಗಿ ಅಲ್ಲಿ ಅಭಿ ಏನಾದ್ರು ಒಂದು ತಪ್ಪು ಮಾಡಿದ್ದಕ್ಕೆ ಗಿಲ್ಲಿ ಮಾತಾಡ್ತಾರೆ. ಅಲ್ಲಿ ಉಸ್ತುವಾರಿಯಾಗಿದ್ದ ಅಶ್ವಿನಿ ಗೌಡ ಅವರು ಅದಕ್ಕೆ ಬಂದು ಮಾತಾಡಿ ನೀನ್ ಈ ತರ ಮಾಡೋ ಹಾಗಿಲ್ಲ, ಇದು ನೀನ್ ಮಾಡ್ತಿರೋ ತಪ್ಪು, ಉಸ್ತುವಾರಿ ಸರಿಯಾಗಿ ಮಾಡು, ಈ ತರ ಒಂದು ಮಾತುಗಳು ಬರುತ್ತೆ. ಅಲ್ಲಿ ಗಿಲ್ಲಿ ಕೂಡ ಅಷ್ಟೇ, ನೀವು ಸರಿಯಾಗಿ ಟಾಸ್ಕ್ ಮಾಡಿ, ನಿಮ್ ಕೊಟ್ಟಿರೋ ಕೆಲಸನ ನೀವು ಸರಿಯಾಗಿ ಮಾಡಿ ಅಂತ ಮಾತಾಡ್ತಾರೆ. ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ನಾಳೆ ಹೇಳ್ತೀನಿ.
ಧನ್ಯವಾದಗಳು.